ಬಾಗಲಕೋಟೆ ಜಿಲ್ಲೆ ಹೊನ್ನಗುಂದ ಸಂಸ್ಕೃತಿ ಬಳಗ, ಹುನಗುಂದ ಹಾಗೂ ಧಾತ್ರಿರಂಗ ಸಂಸ್ಥೆ, ಸಿರಗೇರೆ ಬಳ್ಳಾರಿ ಹಾಗೂ ಯಕ್ಷರಂಗಾಯಣ, ಕಾರ್ಕಳಿವರ ಸಹಯೋಗದಲ್ಲಿ ದಿನಾಂಕ ಜನವರಿ 6, 2026 ರಿಂದ ಜನವರಿ 10, 2026 ರವರೆಗೆ 5 ದಿನಗಳ ಕಾಲ ಸಾಹಿತ್ಯ, ರಂಗ ಸಾಂಸ್ಕೃತಿಕ ಕಲಾ ಶೈಲಿ ಮಿಳಿತ ಹಾಗೂ ನಟನ ರಸಭರಿತ ಹೊಸಬ ನಾಟಕೋತ್ಸವವು ಸಂಜೆ 6 ಗಂಟೆ 36 ನಿಮಿಷಕ್ಕೆ ಹುನಗುಂದ ಪಟ್ಟಣದ ಶ್ರೀವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರಗಲಿರುವ ನಿಮಿತ್ತ ದಿನಾಂಕ ಜನವರಿ 2, 2026 ರಂದು ಅಪರಾಹ್ನ 12 ಗಂಟೆಗೆ ಬರ್ಡ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಮಹಾಂತೇಶ ಅಗಸಿಮುಂದಿನರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಬರ್ಡ್ಸ ಸಂಸ್ಥೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿಯುದ್ದೇಶಿಸಿ ಅಧ್ಯಕ್ಷತೆ ವಹಿಸಿದ ಮಹಾಂತೇಶ ಅಗಸಿಮುಂದಿನರು ಮಾತನಾಡಿ, ಈ ಹೊಸಬ ನಾಟಕೋತ್ಸವದ ಉದ್ಘಾಟನೆಯು ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಅಮರೇಶ್ವರ ದೇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ಜರುಗಲಿದೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಉಪಾಧೀಕ್ಷರಾದ ಸಂತೋಷ ಬನ್ನಟ್ಟಿರು ಸೇರಿ ಇತರೆ ಅತಿಥಿಗಣ್ಯಮಾನ್ಯರು ಭಾಗವಹಿಸುತ್ತಿರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಈ ಹೊಸಬ ನಾಟಕೋತ್ಸವದಲ್ಲಿ ದಿನಾಂಕ ಜನವರಿ 6, 2026 ರಂದು ಧಾತ್ರಿರಂಗ ಸಂಸ್ಥೆ ಸಿರಗೇರೆ ಬಳ್ಳಾರಿ ಅರ್ಪಿಸುವ ಸಂಸಾರದಲ್ಲಿ ಸನಿದಪ ಹಾಗೂ ದಿನಾಂಕ ಜನವರಿ 7, 2026 ರಂದು ಶಿವಶರಣ ಹರಳಯ್ಯ ಹಾಗೂ ದಿನಾಂಕ ಜನವರಿ 8, 2026 ರಂದು ಯಕ್ಷರಂಗಾಯಣ ಕಾರ್ಕಳ ಅರ್ಪಿಸುವ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಹಾಗೂ ದಿನಾಂಕ ಜನವರಿ 9, 2026 ರಂದು ಸೋಮಿಯ ಸೌಭಾಗ್ಯ ಹಾಗೂ ದಿನಾಂಕ ಜನವರಿ 10, 2026 ರಂದು ಮಹಾತ್ಮರ ಬರವಿಗಾಗಿ ಹೀಗೆ 5 ನಾಟಕಗಳು ಪ್ರದರ್ಶನಗೊಳ್ಳುವುದರ ಬಗ್ಗೆ ಮಾಹಿತಿ ನೀಡಿದರು. ನಂತರ ನಗರದ ಸಾಂಸ್ಕೃತಿಕ ಹಿರಿಮೆ ಮತ್ತು ಗರಿಮೆ ಉಳಿಸಿ ಬೆಳೆಸುವ ಹಂಬಲದಿಂದ 8 ಜನಸಮಾನ ಮನಸ್ಕರಿಂದ ಸಂಘಟಿಸಲ್ಪಟ್ಟ ಸಂಸ್ಥೆಯೇ ಹೊನ್ನಗುಂದ ಸಂಸ್ಕೃತಿ ಬಳಗವಾಗಿದೆ ಎಂದರು. ನಂತರ ಈ ಬಳಗದಿಂದ ಸಾಹಿತ್ಯ ಮತ್ತು ರಂಗ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಾಹಿತ್ಯದ ವಿಭಿನ್ನ ಪ್ರಕಾರಗಳು, ಹರಟೆ, ಪುಸ್ತಕಾವಲೋಕನ, ರಂಗಶಿಬಿರ, ಪ್ರದರ್ಶನ ಹಾಗೂ ಸಂವಾದಿತ್ಯಾದಿ ಕಾರ್ಯಕ್ರಮಗಳನ್ನು ಕಳೆದ 9 ವರ್ಷಗಳಿಂದ ವಿವಿಧ ಪ್ರಕಾರದ ಸಾಹಿತ್ಯ ಮತ್ತು ರಂಗಶಿಬಿರಗಳನ್ನು ಏರ್ಪಡಿಸಲಾಗಿದೆ. ಹಾಗೂ ಬರುವ ದಿನಮಾನಗಳಲ್ಲಿ ಯುವ ಸಮುದಾಯಕ್ಕೆ ಮತ್ತು ಭವಿಷ್ಯದ ಪೀಳಿಗೆಗೆ ಪರಿಚಯಿಸಿಕೊಂಡೊಯ್ಯುವ ಹಾಗೂ ಸಾಹಿತ್ಯ ಮತ್ತು ರಂಗಕಲೆಯ ಆಸಕ್ತಿಯನ್ನು ಮೂಡಿಸುವ ಗುರಿಯನ್ನು ಈ ಹೊನ್ನ ಬಳಗವು ಇರಿಸಿಕೊಂಡಿದೆ. ಆ ಬೆನ್ನಲೆಯಲ್ಲಿ ನಗರದ ಸಾಹಿತ್ಯ ಮತ್ತು ರಂಗಪ್ರೇಮಿಗಳು ಸಂಘಟನೆ ಬಲಪಡಿಸಲು ಸಹಾಯ ಮತ್ತು ಸಹಕಾರದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸಬ ನಾಟಕೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಈ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹೊನ್ನಬಳಗದ ಪದಾಧಿಕಾರಿಗಳಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ, ವೀರೇಶ ಕುರ್ತಕೋಟಿ, ಅಶೋಕ ಭಾವಿಕಟ್ಟಿ, ವಾದಿರಾಜಗುಡ್ಡದ ಇಬ್ರಾಹಿಮ ನಾಯಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪತ್ರಿಕಾಗೋಷ್ಠಿ ಕರೆಸಿದ ಉದ್ದೇಶ ಏನು ಸರ್ ಮಾತಾಡಿ. ವನ್ನ ಸಂಸ್ಕೃತಿ ಬಳಗ ಅಂತ ಹುನಗುಂದ ಹೊಸಬಾರ ಒಂದು ತಂಡ ಕಟ್ಕೊಂಡಿದೀವಿ. 8 ಜನರ ಒಂದು ತಂಡ ಇದೆ. ಪ್ರತಿ ವರ್ಷ ನಾವು ನಾಟಕೋತ್ಸವವನ್ನು ಮಾಡ್ತೀವಿ. ಮಧ್ಯದೊಳಗೆ 1-2 ನಾಟಕಗಳನ್ನು ಮಾಡ್ತಿದ್ವಿ ಮತ್ತು ಮತ್ತೆ ವರ್ಷದ ಒಮ್ಮೆ ಕೊನೆಗೆ ಒಮ್ಮೆ 1-2 ನಾಟಕಗಳನ್ನ ಮಾಡ್ತಿದ್ವಿ. ಸಾಹಿತ್ಯದ ಚಟುವಟಿಕೆಗಳನ್ನ, ಕಥಾ ಸಂಕಲನ ಕಾರ್ಯಕ್ರಮಗಳನ್ನ, ಹರಟೆ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಪ್ರತಿ ವರ್ಷ. 1-2 ವರ್ಷ ನಾವು ವಿಜಯ ಮಾನಸ ವಿದ್ಯಾವರ್ಧಕ ಸಂಘದ ಸಹಯೋಗದೊಳಗ ಇವು ಏನು ಹರಟೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ರೀತಿ ಈ ವರ್ಷ ನಾವು ನಾಟಕೋತ್ಸವ ಇಟ್ಕೊಂಡಿದ್ದೀವಿ. ಈ ಜನವರಿ 6ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ 2 ತಂಡಗಳು ಬರ್ತಾವ. ಒಂದು ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ಅಂತೇಳಿ ಬಳ್ಳಾರಿಯಿಂದ ಒಂದು ಬರ್ತದ. ಅವರು 2 ನಾಟಕಗಳನ್ನು ಕೊಡ್ತಾ ಇದ್ದಾರೆ. ಸಂಸಾರದಲ್ಲಿ ಸನಿದಪ್ಪ ಅಂತ ಹೇಳಿ, ಇನ್ನೊಂದು ಶಿವಶರಣ ಹರಳಯ್ಯ ಅಂತ ಹೇಳಿ, ಇನ್ನೊಂದು ಸಂಸ್ಥೆ ಯಕ್ಷ ರಂಗಾಯಣ ಅಂತೇಳಿ ಕಾರ್ಕಳದವ್ರು ಬರ್ತಾ ಇದ್ದಾರೆ. ಅವ್ರು 3 ನಾಟಕಗಳನ್ನ ಕೊಡ್ತಾ ಇದ್ದಾರೆ. ಏನಂದ್ರೆ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಅಂತ ಒಂದು, ಸೋಮಿಯ ಸೌಭಾಗ್ಯ ಅಂತ ಹೇಳಿ, ಮಹಾತ್ಮರ ಬರುವಿಗಾಗಿ ಅಂತ ಹೇಳಿ 3 ನಾಟಕಗಳನ್ನ ಕೊಡ್ತಾ ಇದ್ದಾರೆ. ವೆಂಕಟೇಶ್ ಟಾಕೀಸ್ ಕಲ್ಯಾಣ ಮಂಟಪದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ. ಪ್ರತಿ ದಿವಸ 6 ಗಂಟೆ, ಸಾಯಂಕಾಲ 6 ಗಂಟೆ 36 ನಿಮಿಷಕ್ಕೆ ನಮ್ಮ ನಾಟಕ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಾವು ವೇಳೆಗೆ ಬದ್ಧರಾಗಿದ್ದೀವಿ. ಮೊದಲನೇ ದಿವಸ ಸ್ವಲ್ಪ ಉದ್ಘಾಟನೆ ಕಾರ್ಯಕ್ರಮ ಅದ. ಉದ್ಘಾಟನೆಗೆ ಸಾನ್ನಿಧ್ಯವನ್ನ ಮಣಿಪುರ ಗುರುಮಹನ್ ಸ್ವಾಮಿಗಳು ಒಪ್ಕೊಂಡಿದ್ದಾರೆ ಬರ್ಲಿಕ್ಕೆ. ಇನ್ನೊಬ್ರು ನಮ್ಮ ಹುನಗುಂದ ಅವರು ಶ್ರೀ ಅಮರೇಶ್ವರ ದೇವರು ಸಹಿತ ಸಾನ್ನಿಧ್ಯ ವಹಿಸಿಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಉದ್ಘಾಟನೆ ಮಾಡ್ಲಿಕ್ಕೆ
ಶ್ರೀ ಪ್ರವೀಣ್ ಕುಮಾರ್ ಹಿರೇಮಠ ಅಂತೇಳಿ ತಹಶೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಮಹಂತೇಶ್ ಕರ್ಪಟ್ಟಿ ಅವರು ನಮ್ಮ ಖ್ಯಾತ ವೈದ್ಯರು ಒಪ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಂತೋಷ್ ಬನಹಟ್ಟಿ ಪೊಲೀಸ್ ಉಪಾಧೀಕ್ಷಕರು ಹುನಗುಂದು, ಶಾಣಬಸಪ್ಪ ಆಗೂರು ಅವರು ಮುಖ್ಯ ನಿರೀಕ್ಷಕರು ಹುನಗುಂದು, ಡಾಕ್ಟರ್ ಮಂಜುನಾಥ್ ಅನ್ಕೋಲ್ಕರ್ ಅಂತ ಹೇಳಿ ಮುಖ್ಯ ವೈದ್ಯಾಧಿಕಾರಿಗಳು ಹುನಗುಂದು, ಗುರುರಾಜ್ ಚೌಕಿಮಠ ಅಂತ ಹೇಳಿ ಮುಖ್ಯಾಧಿಕಾರಿಗಳು ಪುರಸಭೆ ಹುನಗುಂದು, ದತ್ತು ದಾಯಿಗುಡಿ ಶಾಖಾಧಿಕಾರಿಗಳು ಹೆಸ್ಕಾಂ ಹುನಗುಂದು ಅವರು, ಆಮೇಲೆ ಮಲ್ಲಿಕಾರ್ಜುನ ಸಜ್ಜನ್ ಅಂತೇಳಿ ಅಧ್ಯಕ್ಷರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹುನಗುಂದು ಹಾಗೂ ರಂಗಕರ್ಮಿ ಸುಳಿಬಾಯಿ ಅವರು ಮುಖ್ಯ ಅತಿಥಿಗಳು ಒಪ್ಕೊಂಡಿದ್ದಾರೆ. ನಮ್ಮ ಈ ವರ್ಷದ ಸಂಚಾಲಕರನ್ನಾಗಿ ಶ್ರೀ ವೀರೇಶ್ ಪುಟ್ಕುಟ್ಟಿ ಅವ್ರನ್ನ ನಾವು ನೇಮಕ ಮಾಡಿದ್ದೇವೆ. ಅದು ಪ್ರತಿ ವರ್ಷ ಒಬ್ಬರು ಸಂಚಾಲಕರನ್ನ ಬದಲಾವಣೆ ಮಾಡ್ತಿರ್ತೀವಿ. ಅದೇ ರೀತಿ ಈ ವರ್ಷ ವೀರೇಶ್ ಪುಟ್ಕುಟ್ಟಿ ಅವರು ಸಂಚಾಲಕರಾಗಿದ್ದಾರೆ. ನಮಗ ಒಟ್ಟು ಈಗಾಗಲೇ 22 ಜನ ಪ್ರಾಯೋಜಕರಾಗಿದ್ದಾರೆ. 22 ಜನ ಪ್ರಾಯೋಜಕತ್ವವನ್ನು ಒಪ್ಕೊಂಡಿದ್ದಾರೆ. ಮತ್ತು ನಮಗ ವಸತಿಗಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಊಟ ಮತ್ತು ಉಪಹಾರದ ನಮ್ಮ ಡಾಕ್ಟರ್ ಮಹಂತೇಶ್ ಕರ್ಪಟ್ಟಿ ಅವರು ಒಪ್ಕೊಂಡಿದ್ದಾರೆ. ಈ ವರ್ಷ ನಮ್ಮ ಹುನಗುಂದ ನಗರದ ಸುತ್ತಮುತ್ತಲಿನವರ ಸಹಾಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ನಾವು ಯಾರಿಂದೂ ಸರ್ಕಾರದಿಂದ ಆಗಲಿ ಮತ್ತೆ ಯಾರಾದ್ರೂ ಇಲ್ಲ, ಪ್ರಾಯೋಜಕತ್ವದ ಹಣದಿಂದನೇ ಮಾತ್ರ ಇದನ್ನು ನಡೆಸ್ತಾ ಇದ್ವಿ. ಇದು ಕಡಿಮೆ ಖರ್ಚಿನೊಳಗ ಜಾಸ್ತಿ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಉದ್ದೇಶ. 22 ಜನ ಇದ್ದಾರೆ ಈಗಾಗಲೇ ನಮ್ಮ ಪ್ರಾಯೋಜಕರು. 22 ಜನ ಪ್ರಾಯೋಜಕರಾಗಿದ್ದಾರೆ. ಈಗಾಗಲೇ ನಮ್ಗೆ ಗೊತ್ತದ ಅದರಲ್ಲೇ ನಮ್ಮೊಂದಿಗೆ ಅಂತಿದೆ ಅಲ್ಲ, ಅವರೆಲ್ಲ ನಮ್ಗ 5,000ದಂಗ ನಮಗೆ ಸಹಾಯಧನ ಮಾಡಿದ್ದಾರೆ. 5,000 ಕೆಲವರು 1,000ದವರು 2,000ದವರು ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇವರು ಯಾರು ಸಿಪಿಐ ಅವರು ಸಹಿತ ನಮ್ಮ ಇಲಾಖೆ ವತಿಯಿಂದ ಒಂದು 10,000 ರೂಪಾಯಿ ನಮಗ ನಮ್ಮ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಸಹಾಯಧನವನ್ನ ಮಾಡಿದ್ರು. ಮತ್ತು ಅದೇ ರೀತಿ ಕೆಲವರು 1,500 2,000 ಕೊಡೋರು ಇದ್ದಾರೆ. ಒಟ್ಟಾರೆ ನಮ್ಮ ಖರ್ಚು ವೆಚ್ಚಕ್ಕೆ ಈ ವರ್ಷದ ಒಂದು ಯೋಜನೆಗೆ 1.5 ಲಕ್ಷ ರೂಪಾಯಿ ಯೋಜನೆ ಹಾಕೊಂಡಿದ್ವಿ. ಆ ಪ್ರಕಾರ ನಮ್ಗೇನು ಕೊರತೆ ಆಗುದಿಲ್ಲ ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದೀವಿ. ನೆಕ್ಸ್ಟ್ 10 ವರ್ಷ ಆಗುತ್ತೆ ನಮಗೆ ಸಭಾ. 10 ವರ್ಷಕ್ಕೆ 7 ನಾಟಕಗಳನ್ನು ಕೊಡಬೇಕು ಮಾಡ್ಬೇಕು. ಮಲ್ಲಿಕಾರ್ಜುನ ಅವ್ರು ಹೇಳಿದಂಗ ಒಂದು ಹುನಗುಂದ ನಗರದೊಳಗೆ ಒಂದು ದೊಡ್ಡದೊಂದು ರಂಗದ ಚಟುವಟಿಕೆ ಅವಿರತವಾಗಿ ಒಂದು ನಡಿಬೇಕು ಅನ್ನೋ ದೃಷ್ಟಿಯಿಂದ ಆ ಯೋಜನೆಗಳನ್ನ ಹಾಕೊಂಡಿವಿ. ಹೊಸವಾದ ನಡಿ ಮಾಡಿಸ್ಬೇಕಂತ ಒಂದು ಯೋಜನೆ ಹಾಕೊಂಡಿದ್ವಿ. ಬೇರೆ ಬೇರೆ ಚಟುವಟಿಕೆ, ಬರೀ ಒಂದು ನಾಟಕೋತ್ಸವ ಅಷ್ಟೇ ಅಲ್ಲ, ಬೇರೆ ಚಟುವಟಿಕೆ, ಸಾಹಿತ್ಯ ಚಟುವಟಿಕೆ ಇರ್ಬೋದು, ಹಾಸ್ಯೋತ್ಸವ ಇರ್ಬೋದು, ಅಥವಾ ಒಳ್ಳೆ ಕಥಾ ಸಂಕಲನ ಕಮ್ಮಟಗಳಿರ್ಬೋದು, ತರಬೇತಿ ಇರ್ಬೋದು, ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಒಂದು ದೂರದೃಷ್ಟಿಕೋನ ಇಟ್ಕೊಂಡಿದ್ವಿ. ಅದಕ್ಕೆ ತಮ್ಮೆಲ್ಲರ ಸಪೋರ್ಟ್ ಈಗಾಗಲೇ ಇದೆ. ನಮ್ಮ ವರದಿಗಾರರು ಮತ್ತು ಸಾಹಿತ್ಯದ ಚಟುವಟಿಕೆ ಬೆಂಬಲ ಇದೆ. ಅದೇ ರೀತಿ ತಾವು ಹೆಚ್ಚು ಪ್ರಚಾರವನ್ನ ಮಾಡಬೇಕು. ಪ್ರಚಾರ ಮಾಡಿ ನಮ್ಮ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಆಗ್ಬೇಕು ಈ ಹೊಸದಿಂದ ತಿಳ್ಕೊಂಡು ಇವತ್ತಿನ ಮಾಹಿತಿಯನ್ನ ನೀಡ್ತಾ ಸರ್. ಏನು ಈಗ ನೋಡಕ್ ಬರೋರಿಗೆ ಪ್ರೇಕ್ಷಕರಿಗೆ ಏನು ದರ ನಿಗದಿ ಮಾಡಿರಿ ಅಂದ್ರೆ ಉಚಿತವಾಗಿ ಮಾಡಿದ್ವಿ. ಉಚಿತ ಐತೇನ? ಅಲ್ಲ, ಈಗ ವೆಂಕಟೇಶ್ವರ ಕಲ್ಯಾಣ ಮಂಟಪದಾಗ ಇಡ್ತೀನಿ ಅಂತಂದ್ರಲ್ಲ, ಅದಕ್ಕೆ ಈಗ ಬಹಿರಂಗ ಇದ್ರಾಗ ವೇದಿಕೆ ಎಲ್ಲರೂ ಕೂಡ ಹೆಚ್ಚಿನ ಪ್ರೇಕ್ಷಕರು ಬರ್ತಿದ್ರು. ಒಂದು ಏನಂದ್ರೆ ಈ ನಾಟಕಗಳು ಬಹಳ ಸೂಕ್ಷ್ಮವಾದ ನಾಟಕಗಳು. ಈ ನಾಟಕಗಳನ್ನ ಪಬ್ಲಿಕ್ ನೊಳಗೆ ಮಾಡುವಂತ ನಾಟಕಗಳಲ್ಲ ಇವು. ಇವು ಬಹಳ ಅರ್ಥಗರ್ಭಿತವಾಗಿರ್ತಾವ ಮತ್ತು ಕಲಾತ್ಮಕವಾಗಿರ್ತಾವ. ಇವು ನವೀನ ಸಂಸ್ಕೃತಿಯ ನಾಟಕಗಳು, ಹವ್ಯಾಸಿ ನಾಟಕಗಳು. ಇವು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಇವು ಕುಂತು ಸೈಲೆಂಟ್ ಆಗಿ ಕೇಳುವಂತ ಒಂದು ನಾಟಕಗಳು. ಒಳಗಡೆ ಇಟ್ಕೊಂಡು ನಾವು ಟೈಮಿಂಗ್ ಬದ್ದ 6:36 ಅಂದ್ರೆ 6:36 1 ನಿಮಿಷ ಹೆಚ್ಚು ಕಡಿಮೆ ಮಾಡಲ್ಲ. 36ಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಹುನಗುಂದೊಳಗೆ ಒಂದು ವಿಶೇಷ ನಾವು ಕಲ್ಚರ್ ಅನ್ನು ಹಾಕಿದೀವಿ. ವೇಳೆಗೆ ಎಲ್ಲ ಪ್ರೇಕ್ಷಕರು ಕಟಿಬದ್ಧರಾಗಿದ್ದಾರೆ, ಸಂಘಟಕರು ಕಟಿಬದ್ಧರಾಗಿದ್ದಾರೆ. ಈಗ 6:35 ನೋಡ್ರಿ, ನೀವು ಯಾರು ಇರೋದಿಲ್ಲ. 36 ನೋಡ್ರಿ ತುಂಬಿಟ್ಟಿದಾವ. ತಾಗಿದ ಇರ್ಲಿ ಅಥವಾ ಯಾವ್ದೇ ಎಲ್ಲರೂ ಮಾಡಿ 36ಕ್ಕೆ ಅಲ್ಲಿ ತುಂಬಿಟ್ಟಿರ್ತದೆ. ನಾವು ನಿರೀಕ್ಷಣೆ ಮಾಡಿರೋದಿಲ್ಲ. ಕೇಳ್ತಾರ ಬಹಳ ಮಂದಿ ಹೊರಗಿನಿಂದ ಬಂದು ನಾಟಕೋತ್ಸವ ಮಾಡೋರು, ಏನ್ರಿ ಯಾರು ಇಲ್ಲಲ್ರಿ ಒಂದ್ 8 ಜನ ಅದಾರಂತ. ತಡ್ರಿ ನೀವು ಸ್ಟಾರ್ಟ್ ಮಾಡ್ರಿ, 36 ಆಗಿ ತಡ್ರಿ ಅಂತ ಬೆಲ್ 3ನೇ ಬೆಲ್ ಬಾರಿಸಿದಾಗ ತುಂಬಿಟ್ಟು